ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ವೈಭವ ಕಳೆಗಟ್ಟಿದೆ. ಕೋಟ್ಯಾಂತರ ಭಕ್ತರು ಜಮಾಯಿಸಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಇಡೀ ಊರು ತುಂಬೆಲ್ಲ ಸಾಧು ಸಂತರು ಬೀಡು ಬಿಟ್ಟಿದ್ದು ಇಡೀ ಸನಾತನ ಸಂಕುಲವೇ ಒಂದೆಡೆ ಸೇರಿದೆ. ಈ ಕುರಿತೊಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಯೋಗಿ ನಾಡಲ್ಲಿ ಕಳೆಗಟ್ಟಿದ ಕುಂಭಮೇಳ ವೈಭವ. ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್. ಇತಿಹಾಸ ಪ್ರಸಿದ್ಧ ಶತಮಾನದ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಈಗಾಗಲೇ ಆರಂಭಗೊಂಡಿದ್ದು ಇಡೀ ಉತ್ತರ ಪ್ರದೇಶವೇ ಸಂಪೂರ್ಣ ಕೇಸರಿಮಯವಾಗಿದೆ. ಸಾಧು ಸಂತರು, ಕೋಟ್ಯಾಂತರ ಭಕ್ತರು ಸಂಗಮ ತಟದಲ್ಲಿ ಬೀಡು ಬಿಟ್ಟಿದ್ದಾರೆ. ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡುತ್ತಿದ್ದು ಕನ್ನಡಿಗರು ಕುಳಿತಲ್ಲಿಯೇ ಕುಂಭಮೇಳ ವೈಭವವನ್ನು ಕಣ್ತುಂಬಿಕೊಳ್ತಿದ್ದಾರೆ. ಮೊದಲ ಶಾಹಿ ಸ್ನಾನದಲ್ಲಿ ಮುಳುಗಿದ್ದ ಭಕ್ತರು. ಮಹಾ ಕುಂಭಮೇಳ ಆರಂಭ ಆಗಿದೆ. ಇವತ್ತು ಮೊದಲ ದಿನದ ಶಾಹಿ ಸ್ನಾನದ ದಿನ. ಈ ಶಾಹಿ ಸ್ನಾನ ಪರಮ ಪವಿತ್ರವಾದಂಥದ್ದು. ಹಾಗಾಗಿ ಇಲ್ಲಿ ಬರುವಂತ ಭಕ್ತರೇನಿದ್ದಾರೆ, ಬೇರೆ ಬೇರೆ ಊರುಗಳಿಂದ ಬರುವಂತ ಭಕ್ತರು ಈ ರೀತಿಯ ದೀಪಗಳನ್ನ ಈ ಪುಣ್ಯ ಜಲಕ್ಕೆ ಹಚ್ಚಿ, ಪುಣ್ಯ ಜಲಕ್ಕೆ ದೀಪವನ್ನ ಹಚ್ಚಿ ಆ ನಂತರ ಇಲ್ಲಿ ಸ್ನಾನ ಮಾಡ್ತಾರೆ. ದೇವರ ಸ್ಮರಣೆಯಲ್ಲಿ ಮೈಮರೆತ ಸನಾತನಿಗಳು. ಯೋಗಿ ನಾಡಲ್ಲಿ ಭಕ್ತ ಸಂಕುಲವೇ ಜಮಾಯಿಸಿದೆ. ಸನಾತನಿಗಳು ದೇವರ ನಾಮ ಜಪಿಸಿ ಭಜನೆ ಮಾಡಿದ್ದಾರೆ. ಮಹಾಕುಂಭ बहुत अच्छा है, बहुत अच्छा है. 144 साल के बाद आया. गुरुजी, भारत के लिए पर्व काल महाकुंभ, आप क्या बोलता जी? बहुत अच्छा है, बहुत अच्छा है. भगवान करे हर एक कुंभ ऐसे ही होते जाए. ಅಘೋರಿಗಳ ಜೊತೆ ರಿಪಬ್ಲಿಕ್ ಕನ್ನಡ. ನಿಗೂಢ ಬದುಕು ಸಾಗಿಸುವ ಅಘೋರಿಗಳು ಮಹಾಕುಂಭಮೇಳದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮೈಗೆಲ್ಲ ಭಸ್ಮ ಬಳಿದುಕೊಂಡು ಶಿವನ ಧ್ಯಾನದಲ್ಲಿ ಮೈಮರೆತಿದ್ದಾರೆ. ಅವರವರ ಆಶ್ರಮದ ಒಳಗಡೆ, ಅವರವರ ಟೆಂಟ್ ಒಳಗಡೆ ಆ ಬಾಬಾಗಳನ್ನ ನೋಡೋದಕ್ಕೆ ಜನ ಬರ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಹಾಗೆ ಆ ಆಶ್ರಮದ ಒಳಗಡೆ, ಆ ಟೆಂಟ್ನ ಒಳಗಡೆ ವಿಶೇಷ ಪೂಜೆ, ಹೋಮ ಹವನ ಇದೆಲ್ಲವೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕುಂಭಮೇಳಕ್ಕೆ ಬಂದ ಕನ್ನಡಿಗರು. ದಕ್ಷಿಣ ಭಾರತದಿಂದ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ನೋಡಿ ಬೆಂಗಳೂರಿನಿಂದ ಪ್ರಯಾಗ್ರಾಜ್ಗೆ ಕನ್ನಡಿಗರು ದಂಪತಿ ಸಮೇತ ಬಂದಿದ್ದಾರೆ. ಶಾಹಿ ಸ್ನಾನದ ಬಳಿಕ ಭಜನೆ ಮಾಡಿದ ಮಹಿಳೆಯರು. ಯಾವಾಗ ಬಂದ್ರಿ? ನಾನು ಮೊನ್ನೆ ಬಂದೆ. ಏನನ್ಸುತ್ತೆ ಇಷ್ಟು ದೊಡ್ಡ ಸಮುದ್ರ, ಹಿಂದೂ ಸುನಾಮಿ ಇದು, ಏನನ್ಸುತ್ತೆ? ತುಂಬ ಸಂತೋಷ ಆಗ್ತಿದೆ. ಇಷ್ಟು ಜನ ಇಲ್ಲಿ ಸೇರ್ತಾರೆ ಅಂದರೆ ಅದೊಂದು ಪವಾಡ, ಮತ್ತೆ ಏನೋ ಒಂದು ಶಕ್ತಿ ಇದೆ. ಭಾರತದ ಪರ್ವಕಾಲ ಇದು. ವಿಶ್ವಕ್ಕೆ ಭಾರತದಿಂದ ಆಧ್ಯಾತ್ಮಿಕತೆಯ, ಧಾರ್ಮಿಕತೆಯ ಒಂದು ಸಂದೇಶ ರವಾನೆ ಆಗ್ತಾ ಇದೆ. ಆ ಸಮಯದಲ್ಲಿ ನಾವೆಲ್ಲ ಇದೀವಿ, ನಮ್ಮ ಜೀವಿತಾವಧಿಯಲ್ಲಿ ಆಗ್ತದೆ. ಎಷ್ಟು ಖುಷಿ ಇದೆ ಅಮ್ಮ? ತುಂಬ ಖುಷಿ ಇದೆ ಸರ್. ಇದು ನೋಡೋಕ್ಕೂ ಪುಣ್ಯ ಬೇಕೆ ಎಲ್ಲರಿಗೂ. ಸಂಗಮದಲ್ಲಿ ಬೋಟ್ ಆಂಬ್ಯುಲೆನ್ಸ್. ಯಾತ್ರಿಕರ ಸುರಕ್ಷತೆಗಾಗಿ ಸಂಗಮದಲ್ಲಿ 10 ಬೋಟ್ ಆಂಬ್ಯುಲೆನ್ಸ್ಗಳು ಬೀಡುಬಿಟ್ಟಿವೆ. ಬೋಟ್ ಆಂಬ್ಯುಲೆನ್ಸ್ನಲ್ಲಿ ಒಬ್ಬ ವೈದ್ಯರು ಮತ್ತು 2 ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳಿದ್ದು ಜನರ ಆರೋಗ್ಯದ ಬಗ್ಗೆ ಯೋಗಿ ಸರ್ಕಾರ ಹೆಚ್ಚಿನ ಕಾಳಜಿ ವಹಿಸಿದೆ. ಸಂಗಮದ ನದಿ ಇದೆಯಲ್ಲ, ಆ ನದಿಯಲ್ಲಿ ಸ್ನಾನ ಮಾಡುವಂಥ ಭಕ್ತರಿಗೆ ಏನಾದರೂ ಆರೋಗ್ಯದ ಸಮಸ್ಯೆಗಳಾದರೆ ಅಥವಾ ಏನಾದರೂ ನದಿಯಲ್ಲಿ ಏನಾದರೂ ಅವಘಡಗಳಾದರೆ ಅಂಥ ಸಮಯದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈ ರೀತಿಯ ಆ್ಯಂಬುಲೆನ್ಸ್ಗಳನ್ನು ಯೋಗಿ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಇಲ್ಲಿ ಆ್ಯಂಬುಲೆನ್ಸ್ಗಳನ್ನು ತಂದು ಇಟ್ಟಿದೆ. ಈ ಆ್ಯಂಬುಲೆನ್ಸ್ನಲ್ಲಿ ಒಬ್ಬರು ಡಾಕ್ಟರ್ ಇರ್ತಾರೆ, 2 ಪ್ಯಾರಾಮೆಡಿಕಲ್ ಸಿಬ್ಬಂದಿ ಕೂಡ ಇರ್ತಾರೆ. ಎಲ್ಲ ರೀತಿಯ ಫೆಸಿಲಿಟೀಸ್ ಇರುತ್ತೆ. ಒಟ್ಟಾರೆ ಹಿಂದೆ ನಡೆದಿದ್ದ ಮಹಾಕುಂಭಮೇಳದ ಸಮಯದಲ್ಲಿ ಈಗಿನ ಯಾರೂ ಬದುಕಿರಲಿಲ್ಲ. ಮುಂದೆ ನಡೆಯುವ ಮಹಾಕುಂಭಮೇಳದ ಸಮಯಕ್ಕೂ ಸಹ ನಾವ್ಯಾರೂ ಬದುಕಿರೋದಿಲ್ಲ. ಹೀಗಾಗಿ ಈ ಮಹಾಕುಂಭಮೇಳ ನಡೆಯುತ್ತಿರೋ ಕಾಲದಲ್ಲಿ ನಾವೆಲ್ಲ ಸಾಕ್ಷಿಯಾಗ್ತಿರೋದು ನಮ್ಮ ಪುಣ್ಯವೇ ಸರಿ. ರಂಜಿತ್ ಶಿರಿಯಾರ್, ಉತ್ತರ ಪ್ರದೇಶ, ರಿಪಬ್ಲಿಕ್ ಕನ್ನಡ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ವೈಭವ ಕಳೆಗಟ್ಟಿದೆ. ಕೋಟ್ಯಾಂತರ ಭಕ್ತರು ಜಮಾಯಿಸಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಇಡೀ ಊರು ತುಂಬೆಲ್ಲ ಸಾಧು ಸಂತರು ಬೀಡು ಬಿಟ್ಟಿದ್ದು ಇಡೀ ಸನಾತನ ಸಂಕುಲವೇ ಒಂದೆಡೆ ಸೇರಿದೆ. ಈ ಕುರಿತೊಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಯೋಗಿ ನಾಡಲ್ಲಿ ಕಳೆಗಟ್ಟಿದ ಕುಂಭಮೇಳ ವೈಭವ. ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್.
ಇತಿಹಾಸ ಪ್ರಸಿದ್ಧ ಶತಮಾನದ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಈಗಾಗಲೇ ಆರಂಭಗೊಂಡಿದ್ದು ಇಡೀ ಉತ್ತರ ಪ್ರದೇಶವೇ ಸಂಪೂರ್ಣ ಕೇಸರಿಮಯವಾಗಿದೆ. ಸಾಧು ಸಂತರು, ಕೋಟ್ಯಾಂತರ ಭಕ್ತರು ಸಂಗಮ ತಟದಲ್ಲಿ ಬೀಡು ಬಿಟ್ಟಿದ್ದಾರೆ. ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡುತ್ತಿದ್ದು ಕನ್ನಡಿಗರು ಕುಳಿತಲ್ಲಿಯೇ ಕುಂಭಮೇಳ ವೈಭವವನ್ನ ಕಣ್ತುಂಬಿಕೊಳ್ತಿದ್ದಾರೆ. ಮೊದಲ ಶಾಹಿ ಸ್ನಾನದಲ್ಲಿ ಮುಳುಗಿದ್ದ ಭಕ್ತರು. ಮಹಾ ಕುಂಭಮೇಳ ಆರಂಭ ಆಗಿದೆ. ಇವತ್ತು ಮೊದಲ ದಿನದ ಶಾಹಿ ಸ್ನಾನದ ದಿನ. ಈ ಶಾಹಿ ಸ್ನಾನ ಪರಮ ಪವಿತ್ರವಾದಂಥದ್ದು. ಹಾಗಾಗಿ ಇಲ್ಲಿ ಬರುವಂತ ಭಕ್ತರೇನಿದ್ದಾರೆ, ಬೇರೆ ಬೇರೆ ಊರುಗಳಿಂದ ಬರುವಂತ ಭಕ್ತರು ಈ ರೀತಿಯ ದೀಪಗಳನ್ನ ಈ ಪುಣ್ಯ ಜಲಕ್ಕೆ ಹಚ್ಚಿ, ಪುಣ್ಯ ಜಲಕ್ಕೆ ದೀಪವನ್ನ ಹಚ್ಚಿ ಆ ನಂತರ ಇಲ್ಲಿ ಸ್ನಾನ ಮಾಡ್ತಾರೆ. ದೇವರ ಸ್ಮರಣೆಯಲ್ಲಿ ಮೈಮರೆತ ಸನಾತನಿಗಳು. ಯೋಗಿನಾಡಲ್ಲಿ ಭಕ್ತ ಸಂಕುಲವೇ ಜಮಾಯಿಸಿದೆ. ಸನಾತನಿಗಳು ದೇವರ ನಾಮ ಜಪಿಸಿ ಭಜನೆ ಮಾಡಿದ್ದಾರೆ. महाकुंभ बहुत अच्छा है, बहुत अच्छा है। 144 साल के बाद आया। गुरुजी, भारत के लिए पर्व काल महाकुंभ, आप क्या बोलता जी? बहुत अच्छा है, बहुत अच्छा है। भगवान करे हर एक कुंभ ऐसे ही होते जाए। ಅಘೋರಿಗಳ ಜೊತೆ ರಿಪಬ್ಲಿಕ್ ಕನ್ನಡ. ನಿಗೂಢ ಬದುಕು ಸಾಗಿಸುವ ಅಘೋರಿಗಳು ಮಹಾಕುಂಭಮೇಳದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮೈಗೆಲ್ಲ ಭಸ್ಮ ಬಳಿದುಕೊಂಡು ಶಿವನ ಧ್ಯಾನದಲ್ಲಿ ಮೈಮರೆತಿದ್ದಾರೆ. ಅವರವರ ಆಶ್ರಮದ ಒಳಗಡೆ, ಅವರವರ ಟೆಂಟ್ ಒಳಗಡೆ ಆ ಬಾಬಾಗಳನ್ನ ನೋಡೋದಕ್ಕೆ ಜನ ಬರ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಹಾಗೆ ಆ ಆಶ್ರಮದ ಒಳಗಡೆ, ಆ ಟೆಂಟ್ನ ಒಳಗಡೆ ವಿಶೇಷ ಪೂಜೆ, ಹೋಮ ಹವನ ಇದೆಲ್ಲವೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕುಂಭಮೇಳಕ್ಕೆ ಬಂದ ಕನ್ನಡಿಗರು. ದಕ್ಷಿಣ ಭಾರತದಿಂದ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ನೋಡಿ ಬೆಂಗಳೂರಿನಿಂದ ಪ್ರಯಾಗ್ರಾಜ್ಗೆ ಕನ್ನಡಿಗರು ದಂಪತಿ ಸಮೇತ ಬಂದಿದ್ದಾರೆ. ಶಾಹಿ ಸ್ನಾನದ ಬಳಿಕ ಭಜನೆ ಮಾಡಿದ ಮಹಿಳೆಯರು. ಯಾವಾಗ ಬಂದ್ರಿ? ನಾನು ಮೊನ್ನೆ ಬಂದೆ. ಏನನ್ಸುತ್ತೆ ಇಷ್ಟು ದೊಡ್ಡ ಸಮುದ್ರ, ಹಿಂದೂ ಸುನಾಮಿ ಇದು, ಏನನ್ಸುತ್ತೆ? ತುಂಬ ಸಂತೋಷ ಆಗ್ತಿದೆ. ಇಷ್ಟು ಜನ ಇಲ್ಲಿ ಸೇರ್ತಾರೆ ಅಂದರೆ ಅದೊಂದು ಪವಾಡ ಮತ್ತು ಏನೋ ಒಂದು ಶಕ್ತಿ ಇದೆ. ಭಾರತದ ಪರ್ವಕಾಲ ಇದು. ವಿಶ್ವಕ್ಕೆ ಭಾರತದಿಂದ ಆಧ್ಯಾತ್ಮಿಕತೆಯ, ಧಾರ್ಮಿಕತೆಯ ಒಂದು ಸಂದೇಶ ರವಾನೆ ಆಗ್ತಾ ಇದೆ. ಆ ಸಮಯದಲ್ಲಿ ನಾವೆಲ್ಲ ಇದೀವಿ, ನಮ್ಮ ಜೀವಿತಾವಧಿಯಲ್ಲಿ ಆಗ್ತದೆ. ಎಷ್ಟು ಖುಷಿ ಇದೆ ಅಮ್ಮ? ತುಂಬ ಖುಷಿ ಇದೆ ಸರ್. ಇದು ನೋಡೋಕ್ಕೂ ಪುಣ್ಯ ಬೇಕೆ ಎಲ್ಲರಿಗೂ. ಸಂಗಮದಲ್ಲಿ ಬೋಟ್ ಆಂಬ್ಯುಲೆನ್ಸ್. ಯಾತ್ರಿಕರ ಸುರಕ್ಷತೆಗಾಗಿ ಸಂಗಮದಲ್ಲಿ 10 ಬೋಟ್ ಆಂಬ್ಯುಲೆನ್ಸ್ಗಳು ಬೀಡುಬಿಟ್ಟಿವೆ. ಬೋಟ್ ಆಂಬ್ಯುಲೆನ್ಸ್ನಲ್ಲಿ ಒಬ್ಬ ವೈದ್ಯರು ಮತ್ತು 2 ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳಿದ್ದು ಜನರ ಆರೋಗ್ಯದ ಬಗ್ಗೆ ಯೋಗಿ ಸರ್ಕಾರ ಹೆಚ್ಚಿನ ಕಾಳಜಿ ವಹಿಸಿದೆ. ಸಂಗಮದ ನದಿ ಇದೆಯಲ್ಲ, ಆ ನದಿಯಲ್ಲಿ ಸ್ನಾನ ಮಾಡುವಂಥ ಭಕ್ತರಿಗೆ ಏನಾದರೂ ಆರೋಗ್ಯದ ಸಮಸ್ಯೆಗಳಾದರೆ ಅಥವಾ ಏನಾದರೂ ನದಿಯಲ್ಲಿ ಏನಾದರೂ ಅವಘಡಗಳಾದರೆ ಅಂಥ ಸಮಯದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈ ರೀತಿಯ ಆ್ಯಂಬುಲೆನ್ಸ್ಗಳನ್ನು ಯೋಗಿ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಇಲ್ಲಿ ಆ್ಯಂಬುಲೆನ್ಸ್ಗಳನ್ನು ತಂದು ಇಟ್ಟಿದೆ. ಈ ಆ್ಯಂಬುಲೆನ್ಸ್ನಲ್ಲಿ ಒಬ್ಬರು ಡಾಕ್ಟರ್ ಇರ್ತಾರೆ, 2 ಪ್ಯಾರಾಮೆಡಿಕಲ್ ಸಿಬ್ಬಂದಿ ಕೂಡ ಇರ್ತಾರೆ. ಎಲ್ಲ ರೀತಿಯ ಫೆಸಿಲಿಟೀಸ್ ಇರುತ್ತೆ. ಒಟ್ಟಾರೆ ಹಿಂದೆ ನಡೆದಿದ್ದ ಮಹಾಕುಂಭಮೇಳದ ಸಮಯದಲ್ಲಿ ಈಗಿನ ಯಾರೂ ಬದುಕಿರಲಿಲ್ಲ. ಮುಂದೆ ನಡೆಯುವ ಮಹಾಕುಂಭಮೇಳದ ಸಮಯಕ್ಕೂ ಸಹ ನಾವ್ಯಾರೂ ಬದುಕಿರೋದಿಲ್ಲ. ಹೀಗಾಗಿ ಈ ಮಹಾಕುಂಭಮೇಳ ನಡೆಯುತ್ತಿರೋ ಕಾಲದಲ್ಲಿ ನಾವೆಲ್ಲ ಸಾಕ್ಷಿಯಾಗ್ತಿರೋದು ನಮ್ಮ ಪುಣ್ಯವೇ ಸರಿ. ರಂಜಿತ್ ಶಿರಿಯಾರ್, ಉತ್ತರ ಪ್ರದೇಶ, ರಿಪಬ್ಲಿಕ್ ಕನ್ನಡ.